ಅಯೋಗ್ಯ 2 ಅನ್ನೋದು ನಮ್ಮ 6 ವರ್ಷಗಳ ಕನಸಿನ ಕೂಸು. ಸಾಕಷ್ಟು ಸಲ ಮಾಡಬೇಕು ಅಂದ್ಕೊಂಡಾಗೂ ಸುಧಾ ಹಾಗೆ ಬರಲಿಲ್ಲ. ಏಕೆಂತ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ ಸಿನಿಮಾ ಮಾಡಬೇಕು. ಸಿನಿಮಾ ಅನ್ನೋದು ಯಾವತ್ತು ಮಾಡೋದೆಲ್ಲ ಹಾಗೆ ಬರಬೇಕು ಅನ್ನೋದು. ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋದು ನನಗೆ ಸತೀಶ್ ಸರ್ ಆ್ಯಂಡ್ ರಚಿತಾ ಮೇಡಮ್. ಯಾಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್. ಸೊ ತಮಿಳಲ್ಲಿ ತುಂಬ ಬ್ಯುಸಿ ಇದ್ದಾರೆ, ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದಾರೆ, ಕನ್ನಡದಲ್ಲಿ ಅಷ್ಟೇ ಬ್ಯುಸಿ ಇದ್ದಾರೆ. ಸತೀಶ್ ಸರ್ ಅಷ್ಟೇ ತಮಿಳ್ ಆ್ಯಂಡ್ ಕನ್ನಡದಲ್ಲಿ ತುಂಬ ಬ್ಯುಸಿ ಇದ್ದಾರೆ. ನಾನು ಅಯೋಗ್ಯ 2 ಅಂತ ತಗೋಬೇಕು ಅಂತಾಗ ಸಬ್ಜೆಕ್ಟ ನಾನು ಸತೀಶ್ ಸರ್ ಅಪ್ರೋಚ್ ಮಾಡಿದೆ. ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು, ಇಲ್ಲ ನಾನು ಒಬ್ಬನಿಂದ ಆಗಲ್ಲ ಅಥವಾ ನಿಮ್ಮಿಂದ ಆಗಲ್ಲ, ನಿರ್ಮಾಪಕರು ನೆಕ್ಸ್ಟು ಮೇಡಮ್ನ ಮೀಟ್ ಮಾಡಿ ರಚಿತಾ ಅವ್ರನ್ನ ಕೇಳಿ ಡೇಟ್ಸು ಅಂತ ಹೇಳಿದ್ರೆ ಮಂಗ್ಳೂರಿಗೆ ಬರೋಕ್ಕೆ ಹೇಳಿದ್ರು ನನ್ನ. ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ಆ ಕತೆ ಕೇಳಿ ನನ್ನ ಹತ್ರ ಇದ್ದಂಥ ಫಸ್ಟ್ ಹಾಫ್ ಒಂದು ಸೆಕೆಂಡ್ ಹಾಫ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಂಬಿರೋ ದೇವ್ರನ್ನ ಒಂದು ಬ್ಲೆಸ್ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಹೇಶ್, ಗಾಡ್ ಬ್ಲೆಸ್ ಯು, ನಾನು ನಿಮ್ಗೆ ಡೇಟ್ಸ್ ಕೊಡ್ತೀನಿ, ಮಾಡೋಣ. 6 ವರ್ಷಗಳಿಗೆ ನಾನು ಅನ್ಕೋತಾ ಇದ್ದೆ ಯಾಕೆ ಬರ್ತಾ ಇಲ್ಲ ಅಂತ, ಮಾಡೋಣ ಅಂತ ಹೇಳಿದ್ರು. ಅದಾದ ನಂತರ ನಾನು ಈಗ ಹೀರೋ ಆಯಿತು, ಹೀರೋಯಿನ್ ಆಯಿತು, ಡೈರೆಕ್ಟರ್ ಆಯಿತು, ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ರು. ಬಟ್ ನಮಗೆ ಒಂದು ಪ್ಯಾಷನ್ ಇಟ್ಟು ನಿರ್ಮಾಪಕರು ಬೇಕಾಯ್ತು. ಅಂದರೆ ಅಯೋಗ್ಯಗಿಂತ ಅಯೋಗ್ಯ 2ನ ಇನ್ನೊಂದು ಮಟ್ಟಕ್ಕೆ ತೋರಿಸುವಂಥ ಒಂದು ನಿರ್ಮಾಪಕರು ಹುಡುಕಾಡ್ತಾರಿದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತಾ ಮೇಡಮ್ ಅವರು. ಸೊ ಅವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು, ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ, ಇವತ್ತು ಈ ಸ್ಟೇಜ್ ಬರೋ ತನಕ ಮುಂದೆ ನಾವು ಏನು ಹೋಗ್ತೀವಿ ಅದಕ್ಕೆಲ್ಲ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಅದು ನಮ್ಮ ಮುನೇಗೌಡ ಸರ್. ಅವ್ರು ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆಲ್ಲ ಒಂದು ಹಣದಾತರಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀರಾ ನೀವು, ಅದು ದೊಡ್ಡದು. ಆ ಋಣನ ನಾವು ಕೊನೆ ತನಕ ಇಟ್ಕೋತೀವಿ ಸರ್. ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ. ಹಾಗೆ ಹಲವಾರು ನಟರು, ಸುಂದರಣ್ಣಗೂ ನಾವು ಫೋನ್ ಮಾಡಿದೆ, ಅಣ್ಣ ಹಿಂಗೆ ಮಾಡ್ತಾಯಿದ್ದೀವಿ ಅಂದಾಗ ಸಾಕಷ್ಟು 3-4 ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಿದ್ರು, ಅಣ್ಣ ಯಾವಾಗ ಮಾಡ್ತೀವೋ ಆ ಪಾತ್ರ ಹಂಗಿದೆ ಹಿಂಗಿದೆ ಶ್ಯಾಮಣ್ಣದು ಅಂತಿದ್ರು. ಅಮ್ಮ ಕಾಲ್ ಮಾಡ್ತಿದ್ದೆ ಅರುಣಮ್ಮನಿಗೆ, ಇಲ್ಲ ಮಹೇಶ್ ಯಾವಾಗ ಬೇಕಾದ್ರೂ ಮಾಡೋ ಇರ್ತೀವಿ ಅಂತ ಹೇಳಿದಾಗ ಕಾಲಲ್ಲಿ ಅಷ್ಟೇ ನಾನು ಕಾಲ್ ಮಾತಾಡಿದ್ದೀನಿ. ಯಾರ ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ, ಇಲ್ಲ ನಾನು ಬರ್ತೀವಿ ಬಿಡೋ ಬರ್ತೀವಿ ಅಂತೇಳಿ. ಸೊ ಪ್ರತಿಯೊಬ್ಬರು ಕೇರ್ಪೇಟೆ ಆಗ್ಬೋದು, ಮಂಜಣ್ಣ ಆಗ್ಬೋದು, ಗಿರಿ ಆಗ್ಬೋದು, ರವಿಶಂಕರ್ ಸರ್ ಆಗ್ಬೋದು, ಎಲ್ಲ ಆಯಿತು. ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನಂಗೆ ಸೇಮ್ ಟೀಮ್ ಬೇಕಾಗಿತ್ತು. ಸೊ ನಾನು ಕ್ಯಾಮ್ರಾಮನ್ನು ಔಟ್ ಆಫ್ ಸ್ಟೇಟಲ್ಲಿ ಬ್ಯುಸಿ ಆಗಿದ್ರು, ಅವ್ರು ಸಿಗಲಿಲ್ಲ. ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ಆಗಿ ಶಾಕಾರಿ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಟೀಮ್ಗೆ ಹಾಕ್ಕೊಂಡೆ. ಅದಾದಮೇಲೆ ಅರ್ಜುನ್ ದಿನೇಶ್ ಸರ್ ಬೇಕಾಗಿತ್ತು. ಸೊ 45 ಅವರು ಡೈರೆಕ್ಷನಲ್ಲಿತ್ತು. ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ 2 ಸಾಂಗ್ಗಳು ಕಂಪೋಸ್ ಆಯಿತು. ಮೇಡಮ್ಗಾಗಲಿ ಸತೀಶ್ ಸರ್ಗಾಗಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು. ಸೊ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಯೋಗ್ಯ ಆದ ನಂತರ ಏನೇಮಿ ಸಾಂಗು ಆ ಗುಣಗಳಿದ್ರಿ. ಬಟ್ ಏನೇಮಿ ಯಾವತ್ತೂ ಏನೇಮಿ ಅದು ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಯಾವತ್ತು ಜೀವನದಲ್ಲಿ ಒಂದು ಸಲ ಅದು ದೇವ್ರ ಹತ್ರ ಕಾಣಿಸೋದು. ಬಟ್ ಇನ್ನೊಂದು ಏನೋ ಒಂದು ಮಾಡೋಣ ಅಂತ ಹೇಳಿ ಸೊ ಅರ್ಜುನ್ ಸರ್ ಹತ್ರ ಒಂದು ಪ್ಲೇನ್ ಮೈಂಡಲ್ಲಿ ಕೂತ್ಕೊಂಡು, ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಖುಷಿ ಆಗೋ ಥರ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ, ಇನ್ನು ನನ್ನ ಸ್ಕ್ರೀನ್ ಪ್ಲೇ ನನ್ನ ಜೊತೆ ಕೂತಿದ್ದಂಥ ಸುರೇಶ್ ಆಗ್ಬೋದು, ಅವರು ನನ್ನ ಎಡಿಟರ್ ಕಮ್ ಸ್ಕ್ರಿಪ್ಟ್ ಆಗಿ ಕೂತಿದ್ದಾರೆ. ನನ್ನ ಡೈರೆಕ್ಷನ್ ಟೀಮ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರಗೋಡ್ನಳ್ಳಿ ಅಂತ ನನ್ನ ಊರಲ್ಲೇ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಇದು. ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದನೇ ಬೆಳಗ್ಗೆ 7:30 ಫಸ್ಟ್ ಶಾಟ್ ತೆಗೆಯೋ ಮುಖಾಂತರ ಇವತ್ತಾಗಿದೆ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಇದಾದ ನಂತರ ಕೇರಳ ಶಿಫ್ಟ್ ಆಗುತ್ತೆ. ಅದಾದ ನಂತರ HMTಲಿ ಸೆಟ್ ಆಗ್ತಾ ಇದ್ದೀವಿ. 23 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ನಡೆಯುತ್ತೆ. ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ. ಹಾಗೆ ಬಂದಿದ್ದಂಥ ಎಲ್ರಿಗೂ ಯಾರ ಹೆಸರು ಬಿಟ್ಟಿದ್ದಾರೆ, ಸಂತೋಷ್ ಸರ್ ಆ್ಯಂಡ್ ಮ್ಯಾನೇಜ್ ನರಸಿಂಹ ಸರ್ ತುಂಬಾ ಒಂದು ನಮ್ಮ ಪ್ರೆಜರ್ನ ಸಹಿಸ್ಕೊಂಡು ನಿಗ್ನಗ್ತಾ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಸಂತೋಷ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲರೂ ನನ್ನ ಫ್ಯಾಮಿಲೀಸ್ ಬಂದಿದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ ಫ್ಯಾಮಿಲೀಸ್ ಬಂದಿದ್ದೀರಾ, ನನ್ನ ಹಿತೈಷಿಗಳು ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು. ಒಂದು ಸಣ್ಣ ಗ್ಯಾಪ್ ನಂತರ ಅಯೋಗ್ಯ 2 ಮತ್ತೆ ಬರ್ತಾ ಇದ್ದೀನಿ. ಡಿಸಪಾಯಿಂಟ್ ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ. ನನ್ನ ಮೇಲೆ ಸತೀಶ್ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ರಚಿತಾ ತುಂಬ ನಂಬಿಕೆ ಇಟ್ಟಿದ್ದಾರೆ, ಸಾಕಷ್ಟು ಸಲ ಹೇಳಿದ್ದಾರೆ. ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ, ಅದನ್ನು ದುಂದು ವೆಚ್ಚ ಮಾಡಲ್ಲ. ಖಂಡಿತ ಹಲವಾರು ಜನಕ್ಕೆ ಈ ಸಿನಿಮಾ ಒಂದೊಳ್ಳೆ ಆನ್ಸರ್ ಆಗಲಿ ಅನ್ನೋದು ನನ್ನ ಒಂದು ಭಾವನೆ. ಆದಷ್ಟು ಬೇಗ ಬರ್ತೀನಿ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.